ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಪ್ಯಾಟ್ ಮ್ಯಾಕಫಿ ಶೋಗೆ ಬಂದಿರ್ತಾರೆ ಅಂಡ್ ಇಲ್ಲಿ ಅವರು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ತನ್ನ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದೇನೇನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಬೇಕಾಗಿದೆ, ಅದು ಕೂಡ ಬ್ರಾನ್ಸನ್ ರೀಡ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ಲಿಟ್ರಲಿ ಬ್ರಾನ್ಸನ್ ರೀಡ್ ಸಿಕ್ಕಾಪಟ್ಟೆ ಡೇಂಜರಸ್. ಅವನು ಸುನಾಮಿನ ಹಾಕಿದ್ರೆ ಅವನ ಬಾಡಿಗೂ ಕೂಡ ಏಟ್ ಆಗುತ್ತೆ ಅಂಡ್ ನಿಮ್ಮ ಬಾಡಿಗೂ ಕೂಡ ಏಟ್ ಆಗುತ್ತೆ. ಅದನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗ ನಾನು 100% ಇಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 4 ದಿನ ನಾನು ಜಾಸ್ತಿ ಟೈಮು ಫ್ಲೈಟ್ ಅಲ್ಲೇ ಕಳೆದಿದ್ದೀನಿ, ಬರೀ ಟ್ರಾವೆಲಿಂಗ್ ಅಲ್ಲೇ ಕಳೆದಿದ್ದೀನಿ. ಅಂಡ್ ಇದು ಯಾವ ರೀತಿ ಅಂದ್ರೆ ಗೋಲ್ಡ್ಬರ್ಗ್ ಅವರು ಎಂಟ್ರಿನ ಕೊಡೋದಕ್ಕಿಂತ ಮುಂಚೆ ತನ್ನ ತಲೆನ ಡೋರಿಗೆ ಸ್ಮ್ಯಾಶ್ ಮಾಡ್ಕೊಂಡು ಬರ್ತಾರಲ್ಲ, ಆ ರೀತಿ ಈಗ ನನ್ನ ಗತಿ ಆಗಿದೆ. ನಾನು ಫಿಸಿಕಲಿ 100% ಇಲ್ಲ ಅಂಡ್ ಮೆಂಟಲಿ ಕೂಡ ಇಲ್ಲ. ಬಟ್ ಆದ್ರೂ ಕೂಡ ಅಲ್ಲೋಗಿ ನಾನು ಚೆಕ್ ಮಾಡ್ತೀನಿ ಅಂಡ್ ನನ್ನಿಂದ ಏನಾಗುತ್ತೋ ಅದನ್ನೆಲ್ಲದನ್ನು ಕೂಡ ಕೊಡ್ತೀನಿ. ಯಾಕಂದ್ರೆ ರಿಂಗ್ ಅಲ್ಲಿ ನಾನೇ ಗೋಟು. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಇರ್ತೀನಿ ಅಂತ. ಒಟ್ಟಿನಲ್ಲಿ ನನಗೆ ಟ್ರಾವೆಲ್ ಇಂದ ಸಿಕ್ಕಾಪಟ್ಟೆ ಒಂದು ರೀತಿ ಇದಾಗಿ ನಾನು ಇನ್ನೂ ಕೂಡ ಆ ಒಂದು ಮ್ಯಾಚ್ಗೆ 100% ಪ್ರಿಪೇರ್ ಆಗಿಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಸೊ ರೋಮನ್ ರೈನ್ಸ್ ಅವರ ಪ್ರಕಾರ ಕ್ರೌನ್ ಜ್ಯುವೆಲ್ ಆಸ್ಟ್ರೇಲಿಯಾಗೆ ಹೋಗ್ಬೇಕಲ್ಲ, ಸೊ ಎಲ್ಲಾ ಟ್ರಾವೆಲ್ ಮಾಡಿ 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 ರೋಮನ್ ರೈನ್ಸ್ ಅವರಿಗೆ ಸುಸ್ತಾಗಿದೆಯಂತೆ ಅಂಡ್ ಅದಕ್ಕೋಸ್ಕರ ಅವರು ಸದ್ಯಕ್ಕೆ ನಾನು 100% ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಅವರು ಜೇ ಉಸೋ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಈಗ ಸದ್ಯಕ್ಕೆ ಜೇ ಉಸೋನ ಟಾಪ್ ಅಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ಅದ್ರ ಬಗ್ಗೆ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡ್ತಾ, ನಿಜವಾಗ್ಲೂ ಡಬ್ಲ್ಯೂ ಹಾಲಿವುಡ್ ರೀತಿ ಅಲ್ಲ. ಹಾಲಿವುಡ್ ಅಲ್ಲಿ ನೀವು ನಂಬರ್ 1 ಇವನೇ ಅಂತ 100% ಆಗಿ ಕೂರಿಸಬಹುದು. ಅವನೇನಾದ್ರೂ ನಂಬರ್ 1 ಆದ ಅಂದ್ರೆ ಎಲ್ಲರೂ ಕೂಡ ಅವನಿಗೆ ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಡಬ್ಲ್ಯೂ ಯಾವತ್ತೂ ಕೂಡ ಹಾಲಿವುಡ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನೀನು ನಂಬರ್ 1 ಆಗಿದೆಯಾ ಅಂದ್ರೆ ಆ ಒಂದು ಸ್ಥಾನಕ್ಕೆ ಬರೋದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ನೀನು ಕೆಳಗಡೆ ಬೀಳ್ತಾ ಇದೆಯಾ ಅಂದ್ರೆ ಅದು ಅವರಿಗೆ ಆಪರ್ಚುನಿಟಿ ಸಿಕ್ಕಂಗಾಗುತ್ತೆ. ನಾನಿಲ್ಲಿ ಚಾಂಪಿಯನ್ಶಿಪ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಚಾಂಪಿಯನ್ಶಿಪ್ ನ ಬಿಟ್ಟು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿ ಇರೋದಕ್ಕಿಂತ ಆ ಒಂದು ಸ್ಥಳನ ಇನ್ನೂ ಕೂಡ ರೆಲೆವೆಂಟ್ ಆಗಿ ಕಾಪಾಡ್ಕೊಂಡು ಹೋಗೋದೇ ಮುಖ್ಯ. ನಾನು ಕೂಡ ಅದನ್ನ ಮಾಡಿದೆ, ಇನ್ನೂ ಕೂಡ ಮಾಡ್ತಾ ಇದ್ದೀನಿ. ನಾನು ಐ ಥಿಂಕ್ 1316 ದಿನಗಳ ತನಕ ಆ ಒಂದು ಜಾಗನ ಕಾಪಾಡ್ಕೊಂಡು ಬಂದಿದ್ದೆ. ಸೊ ಜೇ ಉಸೋ ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ನೀನು ನನ್ನ ಮಾತನ್ನ ಕೇಳಬೇಕು ಅಂಡ್ ಅವನ ಬ್ರದರ್ ಜಿಮ್ಮಿ ಉಸೋ, ನೀನು ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಮಾತನ್ನ ಕೇಳಿದ್ರೆ ನಿಮ್ಮ ಲೈಫ್ ಇನ್ನೂ ಕೂಡ ಈಸಿ ಆಗುತ್ತೆ. ಇದು ಹಾಲಿವುಡ್ ಅಲ್ಲ, ಇದು ಡಬ್ಲ್ಯೂ. ಇದರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ನೀವು ಟಾಪ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದೀರಾ. ನನಗೂ ಕೂಡ ಗೊತ್ತು. ಬ್ಲಡ್ ಲೈನ್ ನ ಪ್ರಾರಂಭದಿಂದಲೂ ಕೂಡ ಲೈಕ್ ಸ್ಯಾಮಿ ಝೈನ್ ಅವರಿಂದನೂ ಕೂಡ ನಾನು ಇದನ್ನೇ ಬಯಸಿದ್ದೆ ಅಂಡ್ ಅವರು ಕೂಡ ಅದೇ ರೀತಿ ಇದ್ದಾರೆ ಅಂಡ್ ನಿಮ್ಮಿಂದನೂ ಕೂಡ ಇದನ್ನೇ ನಾನು ಬಯಸ್ತಾ ಇದ್ದೀನಿ. ಅಂಡ್ ನೀವು ಟ್ರೈ ಮಾಡ್ತಾ ಇದ್ದೀರಾ. ಟ್ರೈ ಅಷ್ಟೇ ಮಾಡೋದಲ್ಲ, ನನ್ನ ಮಾತನ್ನ ಕೇಳಿ. ಇದು ನಿಮ್ಮ ಲೈಫ್ ನ ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡುತ್ತೆ. ಸೊ ಟಾಪ್ಗೆ ಎಷ್ಟು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ಅದಕ್ಕೆ ಅಲ್ಲೇ ಇರೋದಕ್ಕೆ ಇನ್ನೂ ಕೂಡ ಪ್ರಯತ್ನ ಪಡಬೇಕು. ಸೊ ಅದಕ್ಕೋಸ್ಕರ ನೀವಿಬ್ರು ನನ್ನ ಮಾತನ್ನ ಕೇಳಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಮೋಟಿವೇಟ್ ಮಾಡ್ತಾ, ಜಿಮ್ಮಿ ಉಸೋ ಅವ್ರಿಗೂ ಕೂಡ ನೀನು ನನ್ನ ಮಾತನ್ನ ಕೇಳೋದಕ್ಕೆ ಶುರು ಮಾಡು ಅಂತ ತಿಳಿಸಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕೂಡ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಜನ್ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಹಾಗೆ ಈ ಒಂದು ವಾರ್ ಗೇಮ್ ಮ್ಯಾಚ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಎಸ್, ಅವ್ರು ಹೇಳ್ತಾರೆ, ನನಗನ್ಸುತ್ತೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಜನವರಿ ತನಕನೂ ಕೂಡ ಮ್ಯಾಚ್ ಆಗೋದಿಲ್ಲ. ಐ ಥಿಂಕ್ ಅಲ್ಲೂ ಕೂಡ ಇವರ ಸಿಂಗಲ್ಸ್ ಮ್ಯಾಚ್ ಆಗೋದು ಡೌಟ್ ಅಂತ ಅನ್ಕೋತೀನಿ. ಯಾಕಂದ್ರೆ ನನ್ನ ಪ್ರಕಾರ ಇವರಿಬ್ರು ಕೂಡ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬಹುದು. ಬಟ್ ಐ ಥಿಂಕ್ ರೋಮನ್ ರೈನ್ಸ್ ಅವರು 100% ಸರ್ವೈವರ್ ಸೀರೀಸ್ ವಾರ್ ಗೇಮ್ ಒಳಗಡೆ ಇರ್ತಾರೆ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಇರುತ್ತೆ. ಬಟ್ ಅವರು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಕಂಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಒಂದು ವಾರ್ ಗೇಮ್ ಮ್ಯಾಚ್ ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಸೆಟಪ್ ಮಾಡುತ್ತೆ ಅಂಡ್ ನನ್ನ ಪ್ರಕಾರ ರೋಮನ್ ರೈನ್ಸ್ ಅವರು 100% ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಂದು ವಾರ್ ಗೇಮ್ ಮ್ಯಾಚ್ ಅಲ್ಲೇನೆ ನೋಡೋದಕ್ಕೆ ಸಿಗ್ತಾರೆ ಅಂತ ನಮ್ಮ ಡೇವ್ ಮೆಲ್ಜನ್ ಅವರು ಕೂಡ ತಿಳಿಸಿದ್ದಾರೆ. ಸೊ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಈ ವರ್ಷ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ, ಮುಂದಿನ ವರ್ಷನೇ ಆಗುತ್ತಂತೆ. ಮುಂದಿನ ವರ್ಷನೂ ಕೂಡ ರಾಯಲ್ ರಂಬಲ್ ತನಕ ಇವರಿಬ್ಬರ ನಡುವೆ ಸಿಂಗಲ್ಸ್ ಮ್ಯಾಚ್ ಅಂತೂ ಆಗೋದಿಲ್ವಂತೆ. ಸೊ ಇವ್ರು ಹೇಳ್ತಿರೋ ಪ್ರಕಾರ ರಸಲ್ ಮೇನಿಯಾ 42 ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂಡ್ ಅದಕ್ಕಿಂತ ಮುಂಚೆನೆ ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವಾರ್ ಗೇಮ್ ಮ್ಯಾಚ್ ಒಳಗಡೆ ಮೀಟ್ ಆಗ್ತಾರಂತೆ. ಲಿಟ್ರಲಿ ವಾರ್ ಗೇಮು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ಬ್ರಾಕ್ ಲೆಸ್ನರ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಸೆತ್ ರೋಲೆನ್ಸ್ ಹಾಗೆ ಇನ್ನೊಬ್ಬ ಮೆಂಬರ್ ಇದ್ರೆ, ಈ ಕಡೆ ರೋಮನ್ ರೈನ್ಸ್, ಜೇ ಉಸೋ, ಕೋಡಿ ರೋಡ್ಸ್,
ಜಾನ್ ಸೀನಾ, ರ್ಯಾಂಡಿ ಓಟನ್ ಅವರು ಕೂಡ ಇರಬಹುದು, ಅಥವಾ ಜಿಮ್ಮಿ ಊಸೋನು ಕೂಡ ಡಬ್ಲ್ಯೂ ಅವರು ತಗೊಂಡು ಬರಬಹುದು. ಸೊ ಈ ಬಾರಿಯ ವಾರ್ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.